ಈ ಕಾಮಸೂತ್ರ ಒರಿಜಿನಲ್ ಆಗಿ ಏನು, ಅದರಲ್ಲಿ ಆಕ್ಚುಲಿ ಇರೋದಾದ್ರೂ ಏನು, ನಮ್ಮ ಪುರಾಣಗಳಲ್ಲಿ ಅದರ ಮೂಲಕ ಏನನ್ನ ತಿಳಿಸೋಕೆ ಟ್ರೈ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋಣ. ಇದರಲ್ಲಿ ಲವ್, ಲೈಫ್, ರಿಲೇಶನ್ಶಿಪ್ಗಳ ಡೀಪ್ ಫಿಲಾಸಫಿ ಬಗ್ಗೆ ತುಂಬ ಚೆನ್ನಾಗಿ ವಿವರಿಸಿದ್ದಾರೆ. ಇಂಡಿಯಾದಲ್ಲಿ ಫಿಲಾಸಫಿ, ಸ್ಪಿರಿಚುಯಾಲಿಟಿ, ಆರ್ಟ್ ಎಲ್ಲ ಫುಲ್ ಎಕ್ಸ್ಪ್ಲೋರ್ ಆಗ್ತಿದ್ದ ಟೈಮ್ನಲ್ಲಿ ಇದು ರೂಪುಗೊಳ್ತು. ವಾತ್ಸ್ಯಾಯನ ಕಾಮಸೂತ್ರ ಬುಕ್ನ ಬರೆದಿದ್ದಾರೆ ಆ್ಯಂಡ್ ಅದರಲ್ಲೇ ಅವರು ನಾನು ಕೇವಲ ಈ ಪುಸ್ತಕವನ್ನು ಕಂಪೋಸ್ ಮಾಡಿದ್ದೀನಿ ಅಷ್ಟೇ ಅಂತ ಮೆನ್ಷನ್ ಮಾಡಿದ್ದಾರೆ. ಕಾಮಸೂತ್ರದ ಪ್ರಕಾರ ಅದರ ಸ್ಟೋರಿ ಏನಂದರೆ, ದೇವರು ಗಂಡು ಹೆಣ್ಣನ್ನು ಸೃಷ್ಟಿ ಮಾಡಿ ಅವರಿಗೆ ಬದುಕೋಕೆ ರೂಲ್ಸ್ ಕೊಡ್ತಾನೆ. ಅವು ಧರ್ಮ, ದಟ್ ಈಸ್ ರೈಟಿಯಸ್ನೆಸ್, ಅರ್ಧ ಅದು ಪ್ರಾಸ್ಪೆರಿಟಿ, ಕಾಮ ಅದು ಪ್ಲೆಷರ್. ಆ್ಯಂಡ್ ಈ ರೂಲ್ಸ್ನ ಡೀಟೇಲ್ಡ್ ಆಗಿ 1,00,000 ಚಾಪ್ಟರ್ಸ್ನಲ್ಲಿ ಬರೆದಿದ್ರು. ಆಮೇಲೆ ಸ್ವಯಂಭೂ ಮನು ಧರ್ಮದ ರೂಲ್ಸ್ಗಳನ್ನ ಬರೀತಾರೆ, ಬೃಹಸ್ಪತಿ ಅರ್ಧದ ಬಗ್ಗೆ ಬರೀತಾರೆ, ಮತ್ತು ನಂದಿ, ಶಿವನ ವಾಹನ ನಂದಿ, ಕಾಮದ ರೂಲ್ಸ್ ಬಗ್ಗೆ 1000 ಚಾಪ್ಟರ್ಗಳಲ್ಲಿ ಎಕ್ಸ್ಪ್ಲೇನ್ ಮಾಡಿ ಬರೀತಾರೆ. ಆ ನಂದಿ ಬರೆದಂಥ ಕಾಮದ ಪಾಠಗಳನ್ನ ಮತ್ತೆ ಶ್ವೇತಕೇತು 500 ಚಾಪ್ಟರ್ಸ್ ಆಗಿ ಶಾರ್ಟ್ ಆಗಿ ಬರೀತಾರೆ. ನಂತರ ಮತ್ತೆ ಅದನ್ನು ಭಾಬ್ರವ್ಯ ಅವರು 150 ಚಾಪ್ಟರ್ಸ್ ಆಗಿ ಕಡಿಮೆ ಮಾಡಿ ಬರೀತಾರೆ. ಈ 150 ಚಾಪ್ಟರ್ಗಳನ್ನ 7 ಪಾರ್ಟ್ಗಳಾಗಿ ಡಿವೈಡ್ ಮಾಡಿದ್ರು. ನಂಬರ್ 1 ಸಾಧಾರಣ, ನಂಬರ್ 2 ಸಾಂಬ್ರಯೋಗಿಕ, ನಂಬರ್ 3 ಕನ್ಯಾ ಸಂಪ್ರಯುಕ್ತಕ, ನಂಬರ್ 4 ಭಾರ್ಯಾಧಿಕಾರಿಕ, ನಂಬರ್ 5 ಪಾರಧಾರಿಕ, ನಂಬರ್ 6 ವೈಚಿಕ, ನಂಬರ್ 7 ಔಪನಿಷದಿಕ. ಈ 7 ಪಾರ್ಟ್ಗಳನ್ನ ಬೇರೆ ಬೇರೆ ಆಥರ್ಸ್ ಬರೆದಿದ್ದಾರೆ. ಈ ವಿಡಿಯೋನ ನೀವು ಕಂಪ್ಲೀಟ್ ಆಗಿ ನೋಡಬೇಕಂದ್ರೆ ಅದರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಮಿಸ್ ಮಾಡದೆ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ.